ಜಾಗ ಬಿಟ್ಟಿದ್ದೀವಿ ಸರ್ ಎಂಟ್ರೆನ್ಸ್ಗೆ. ಓಕೆ. ಇಲ್ಲಿ ನಮಗೆ ಸರ್ ಸಂಪ್ ಬಂದಿದೆ, ಇದು ಸಂಪ್ ಬಂದಿದೆ ಸರ್ ಇಲ್ಲಿ. ಸರ್ ಎಷ್ಟು ಲೀಟರ್ ಸಂಪ್ ಮಾಡಿದ್ದೀರಾ ಸರ್? ಇಲ್ಲಿ ನಾವು 12,000 ಲೀಟರ್ ಸಂಪ್ ಮಾಡಿದ್ದೀವಿ ಸರ್. ಓಕೆ ಓಕೆ. ಸೈಡಲ್ಲೆಲ್ಲ ಏನಿದೆ ಅಪ್ಪರ್ ಕೊಟ್ಟಿರೋದು ಏನಿದೆ ಸರ್? ಈ ನೀರು ಬಂದ್ರೆ ಸರ್ ಇದು ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಸರ್, ಎಮ್ಮೆ ಸಾಕಿದ್ರು ಸರ್ ನೀರು ಹೆಚ್ಚಾಗಿ ತುಕ್ಕಿಡಿಬಾರ್ದು ಹಿಡಿಬಾರ್ದು ಅಂದ್ಬಿಟ್ಟು ಸರ್ ಇದನ್ನ ಹಾಕಿರ್ತೀವಿ. ಓಕೆ ಓಕೆ ಓಕೆ. ನಿಮ್ಗೆ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿಂದ ನಿಮ್ಗೆ 16 ಫೀಟ್ ಬರುತ್ತೆ ಸರ್ ಇದು ಕಾರ್ ಪಾರ್ಕಿಂಗ್. 16 ಫೀಟ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ಸರ್. ಓಕೆ. ನಿಮ್ಗೆ ಸರ್ ಆ ಕಡೆನೂ ಆ ಸೈಡ್ ಪಾರ್ಕಿಂಗ್ ಇದೆ ಸರ್, ಅಲ್ಲೂ ಹಾಕ್ಬೋದು. ಮತ್ತೆ ನಮ್ಮ ಎಲೆಕ್ಟ್ರಿಕಲ್ ಪ್ಯಾನಲ್ ಸರ್ ನಾವು ಆ ಸೈಡ್ ಹಾಕಿದ್ವಿ, ಆ ಸೈಡ್ ಅಲ್ಲಿ ಹಾಕಿದೀವಿ ಸರ್. ಓಕೆ. ಮತ್ತೆ ಸರ್ ಈ ಗ್ಯಾಸ್ ಲೈನ್ ಇರ್ಬೋದು ಸರ್, ಎಲ್ಲ ಮನೆಗೂ ಸರ್ ನಾವು ಗ್ಯಾಸ್ ಇಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ ಸರ್ ಇದು. ನೆಕ್ಸ್ಟ್ ಸರ್ ನಿಮಗೆ ಕಾಲಮ್ ಇಲ್ಲಿ ನಮ್ಮದು ಸಾಧಾರಣ ಸ್ಟೋನಲ್ಲಿ ಸರ್, ಈ ಕಾಲಮ್ 3 ಕಾಲಮ್ ಎಂಟ್ರೆನ್ಸ್ ಬಂದಿದೆ ಸರ್. ಸಾಧಾರಣ ಸ್ಟೋನಲ್ಲಿ ಮಾಡಿದ್ದೀರಾ? ಸಾಧಾರಣ ಸ್ಟೋನಲ್ಲಿ ಮಾಡಿದ್ದೀವಿ ಸರ್. ಓಕೆ ಓಕೆ ಓಕೆ. ನಿಮಗೆ ಸರ್ ಪಾರ್ಕಿಂಗ್ ಏರಿಯಾದಲ್ಲಿ ವಾಲು ಸರ್ ಡಿಸೈನ್ ಚೆನ್ನಾಗಿರುತ್ತೆ ಸರ್. ವಿಂಡೋಗೆಲ್ಲ ಪಾರ್ಟಿಯನ್ನೇ ಹಾಕಿದ್ದೀವಿ ಇಲ್ಲಿ ಎಂಟ್ರೆನ್ಸ್ಗೋಸ್ಕರ ಸರ್. ಓಕೆ ಸರ್. ಇದು ಗ್ರೌಂಡ್ ಫ್ಲೋರ್ ಅಲ್ಲಿಗೆ ಸರ್ ನಾವು 2 ಸಿಲಿಂಡರ್ಗೆ ನಾವು ಮಾಡಿದ್ದೀವಿ ಸರ್, ಪ್ರೊವಿಷನ್ ಮಾಡಿದ್ದೀವಿ ಸರ್. ಇದು ಫಸ್ಟ್ ಫ್ಲೋರ್ಗೆ 2 ಸಿಲಿಂಡರ್ ಸರ್, ಸೆಕೆಂಡ್ ಫ್ಲೋರ್ 2 ಸಿಲಿಂಡರ್, ಇದೇ ರೀತಿ ಸರ್ ಪ್ರೊವಿಷನ್ ಒಂದು ಫ್ಲೋರ್ಗೆ 2 ತರ ನಾವು ಪ್ರೊವಿಷನ್ ಮಾಡಿರ್ತೀವಿ ಸರ್. ಇದು ಏನೇ ಆದ್ರೂ ಸರ್ ಇದು ಅಡಿಷನಲ್ ಆಗುತ್ತೆ ಸರ್, ನಮ್ಮ ಪ್ಯಾಕೇಜ್ ಅಲ್ಲಿ ಬರಲ್ಲ. ಪ್ಯಾಕೇಜ್ ಅಲ್ಲಿ ಬರಲ್ಲ, ಆಪ್ಷನಲ್ ಅಲ್ವಾ? ಹೌದು ಸರ್. ಓಕೆ ಓಕೆ. ಅದಿರ್ಬೋದು ಸರ್, ನಾವು ಈಗ ಕಾಲಮ್ ಹಾಕಿರೋ ಸ್ಟೋನ್ ಇರ್ಬೋದು ಸರ್, ಇದೆಲ್ಲ ಸರ್ ಅಡಿಷನಲ್ ಬರುತ್ತೆ ಸರ್. ಸೊ ಕಸ್ಟಮರ್ ರಿಕ್ವೆಸ್ಟ್ ಮೇರೆಗೆ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಫೈನ್. ನಾವು ಇದೇನು ಲೇಬರ್ ಅಂತ ಅನ್ನಲ್ಲ ಸರ್, ಕಸ್ಟಮರ್ ಸರ್ ಇದಕ್ಕೆ ಎಷ್ಟು ತಗಲುತ್ತೆ ವೆಚ್ಚ ಕೊಡ್ತೀವಿ ಅಂತ ಹೇಳಿದ್ಕೆ ಸರ್ ನಾವು ಇದನ್ನ ಮಾಡ್ಕೊಡ್ತೀವಿ. ಫ್ರಂಟ್ ಕ್ಲಾಡಿಂಗ್ ಸರ್ ಫ್ರಂಟ್ ಸರ್ ಈಗ ನಾವು ಎಲೆಕ್ಟ್ರಿಕಲ್ ಸರ್ 2 ಕಾರ್ ಚಾರ್ಜಿಂಗ್ ಪಾಯಿಂಟ್ ಬಿಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ. ಮತ್ತೆ ಸರ್ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಸರ್ ಈ 10 ಫೀಟ್ ಹೈಟ್ ವರ್ಗೂ ಬೇಕು ಅಂತ ಕೇಳಿದ್ದಾರೆ ಸರ್. ಓಕೆ. ಅವ್ರು ನಮ್ದು 7 ಫೀಟ್ ವರ್ಗೂ ಇರುತ್ತೆ ಸರ್. 10 ಫೀಟ್ಗೆ ಏನಿದೆ ಸರ್ ಅವ್ರು ತಗೊಳ್ಳೋ ವೆಚ್ಚ ಅವರು ಸರ್ ಟೈಲ್ಸ್ ಏನಿರ್ಬೋದು ಕೊಟ್ಟಿದ್ದಾರೆ ಸರ್, ನಾವು ಇದು ಮಾಡ್ಕೊಟ್ಟಿದ್ವಿ ಸರ್. ಓಕೆ ಓಕೆ. ಮತ್ತೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಸರ್, ಈ ವಾಲ್ ಅದಕ್ಕೋಸ್ಕರ ಸರ್ ನಾವು ಕಟ್ಬಿಟ್ಟು ಸರ್ ಆ ಪ್ಯಾನಲ್ಗೋಸ್ಕರ ಸರ್ ಈ ವಾಲ್ ಹಾಕಿದ್ದೀವಿ. ಇಲ್ಲಿ ನಿಮಗೆ ಎಷ್ಟು ಫ್ಲೋರ್ದು ಸರ್ ಮೀಟರ್ ಬರುತ್ತೆ, ಮತ್ತೆ ವಾಟರ್ ಲೆವೆಲ್ ಕಂಟ್ರೋಲ್ ಇದರಲ್ಲೇ ಇಟ್ಟಿದ್ದೀವಿ ಸರ್. ಸಂಪಿಂದು ಸ್ಟಾರ್ಟರ್ ಎಲ್ಲ ನಾವು ಇದರಲ್ಲೇ ಇಟ್ಟಿರ್ತೀವಿ ಸರ್. ನೆಕ್ಸ್ಟ್ ಸರ್ ನಿಮ್ಗೆ ಬಂದರೆ ಇದು ಎಂಟ್ರೆನ್ಸ್ ಅಲ್ಲಿ ಸರ್ ನಾವು 40 mm ಗ್ರಾನೈಟ್ ಅಲ್ಲಿ ಸರ್ ವಿಂಡೋದು ಫುಲ್ ಕವರ್ ಮಾಡಿರ್ತೀವಿ ಸರ್, ಅಂದ್ರೆ ಲುಕ್ಕಿಗೋಸ್ಕರ ಸರ್ ಇದು 40 mm ಗ್ರಾನೈಟ್ ಹಾಕಿದ್ದೀವಿ ಸರ್. ನೀವು ಎಂಟ್ರೆನ್ಸ್ ಇರ್ಬೋದು ಸರ್, ಇದು ಓನರ್ ರಿಕ್ವೈರ್ಮೆಂಟ್ ಮೇಲೆ ಸರ್ ನಾವು ಹಾಕ್ಕೊಟ್ಟಿದ್ವಿ. ಇದು ಮೇನ್ ಡೋರ್ ಸರ್, ಟೀಕ್ ಡೋರು. ನಿಮ್ಮ ವಾಸ್ಕಲ್ ಇರ್ಬೋದು, ಮೇನ್ ಡೋರ್ ಇರ್ಬೋದು ಸರ್, ಟೀಕ್ ಡೋರು. ನಿಮ್ಮ ಹ್ಯಾಂಡ್ಲ್ ಇರ್ಬೋದು ಸರ್, ಎಲ್ಲ ಸರ್ ಓನರ್ ರಿಕ್ವೈರ್ಮೆಂಟ್ ಯಾವುದಿದೆ ಸರ್ ಅದ್ರ ಪ್ರಕಾರ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಇದಕ್ಕೂ ಸರ್ 40 mm ಸರ್ ಔಟ್ಸೈಡ್ ಎಲ್ಲ ನಿಮಗೆ ಡೋರ್ ಹತ್ರ ಲುಕ್ ಬರುತ್ತೆ ಅಂತ ಸರ್ ನಾವು ಹಾಕಿದ್ದೀವಿ. ನೆಕ್ಸ್ಟ್ ಸರ್ ಇದು 2 BHK ಸರ್, ಗ್ರೌಂಡ್ ಫ್ಲೋರಲ್ಲಿ 2 BHK, 2 ರೂಮು ಸರ್, ಒಂದು ಹಾಲು, ಒಂದು ಕಿಚನು, ಒಂದು ಬಾತ್ರೂಮು, ಒಂದು ಪೂಜಾ ರೂಮ್ ಬರುತ್ತೆ ಸರ್. ನಿಮಗೆ ಸರ್ ಇಲ್ಲಿ TV ಇದು ಸರ್, ಇದು ಓನರ್ ನಮ್ಮ ಸ್ಕೋಪಲ್ಲಿ ಇರಲ್ಲ ಸರ್, ಇದು ಓನರ್ ಸ್ಕೋಪಲ್ಲಿ ಇರುತ್ತೆ. ಆ ಓನರ್ ಯಾವ ರೀತಿ ಕೇಳಿದರೆ ಸರ್ ಅದಕ್ಕೆ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ ಸರ್. ಮತ್ತು ಇದು ದೇವ್ರ ಮನೆ ಬರುತ್ತೆ ಸರ್, ಒಂದು ಚಿಕ್ಕದಾಗಿ ಸರ್ ಒಂದು ದೇವ್ರ ಮನೆ ಇದೆ. ನೆಕ್ಸ್ಟ್ ಒಂದು ಬೆಡ್ರೂಮ್ ಇದೆ. ಇದು ಕೆಳಗಡೆ ಸರ್ ರೆಂಟಲ್ಲಿ ಇರೋದ್ರಿಂದ ಸರ್ ಒಂದು ಚಿಕ್ಕದೊಂದು ಪೂಜಾ ರೂಮ್ ಮಾಡಿದ್ದೀವಿ. ಅದೇ ರೀತಿ ಸರ್ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಸರ್ ಒಂದು 4 ಫೀಟ್ 7 ಫೀಟ್ಗೆ ಸರ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಅದೇ ರೀತಿ ಸರ್ 7 ಫೀಟ್ ಮೇಲ್ಗಡೆ ಸರ್ ಒಂದು ಸೈಡ್ ಸಜ್ಜೆ ಹಾಕಿರ್ತೀವಿ ಸರ್. ಮತ್ತು ಇಲ್ಲಿ 2 ವೇದು ಸರ್ ಆಪ್ಷನ್ ಕೊಟ್ಟಿದ್ದೀವಿ, ಎಲೆಕ್ಟ್ರಿಕಲಿಂದ ಸರ್ 2 ವೇದು ಆಪ್ಷನ್ ಕೊಟ್ಟಿರ್ತೀವಿ. ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್, ಒಂದು ವಾಲ್ ಮಿಕ್ಸರ್ ಕೊಟ್ಟಿದ್ದೀವಿ, ಒಂದು ಶವರ್ ಕೊಟ್ಟಿದ್ದೀವಿ, ಗೀಸರ್ ಪ್ಯಾನ್ ಪ್ರಾವಿಷನ್ ಮಾಡಿರ್ತೀವಿ ಸರ್. ಎಲೆಕ್ಟ್ರಿಕಲ್ ಪ್ರಾವಿಷನ್ ಇರುತ್ತೆ, ಮತ್ತು ಎಕ್ಸಾಕ್ಟ್ ಪ್ಯಾನ್ ಪ್ರಾವಿಷನ್ ಇರುತ್ತೆ.
ಕಿಚನಲ್ಲಿ ಸರ್ ಎಲ್ ಶೇಪ್ ಸಜ್ಜೆ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಮ್ಮ ಪ್ಯಾಕೇಜಲ್ಲಿ ಎಸ್ ಸಿಂಕ್ ಇರುತ್ತೆ ಸರ್. ಓನರ್ ರಿಕ್ವೈರ್ಮೆಂಟಿಂದ ನಾವು ಗ್ರಾನೈಟ್ ಮಾಡಿಸಿ ಹಾಕಿರ್ತೀವಿ ಸರ್. ಈ ಶೆಲ್ಫ್ ಕೊಟ್ಟಿರ್ತೀವಿ. ಮತ್ತು ಎಕ್ಸಾಕ್ಟ್ ಫ್ಯಾನ್ ಪಾಯಿಂಟು, ಗ್ಯಾಸ್ ಲೈನ್ ಸರ್. ಓನರ್ ರಿಕ್ವೈರ್ಮೆಂಟ್ ಮೇಲೆ ಗ್ಯಾಸ್ ಲೈನ್ ಮಾಡಿರ್ತೀವಿ ಸರ್. ಈ ಗ್ರೌಂಡ್ ಫ್ಲೋರ್ ಇಲ್ಲಿ ಮುಗೀತು ಸರ್. ಪಾರ್ಕಿಂಗು 2 BHK ಬರುತ್ತೆ ಸರ್. ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಸರ್. ಇಲ್ಲಿ ಸರ್ 4 ಫೀಟ್ ಜಾಗ ಬಿಟ್ಟಿದ್ದೀವಿ ಸರ್. ಮತ್ತು ಇದೊಂದು ಶೂ ರ್ಯಾಕ್ ಮಾಡಿಕೊಟ್ಟಿದ್ದೀವಿ ಸರ್. ಮತ್ತು ಇಲ್ಲಿ ನಿಮಗೆ ಸರ್ 4 ಫೀಟ್ ಜಾಗ ಬರುತ್ತೆ ಸರ್ ಎಂಟ್ರೆನ್ಸಲ್ಲಿ. ಇದು ನಾರ್ತ್ ಫೇಸಿಂಗ್ ಇದೆ ಸರ್. ಫಸ್ಟ್ ಫ್ಲೋರು ಶಟರ್ಸು ಮತ್ತು ಫ್ರೇಮ್ ಎಲ್ಲ ವಿಂಡೋಗಳಿದೆ ಸರ್. ಒಂದೇದಿದೆ. ಮತ್ತು ಇದು 40 mm ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಟೈಲ್ಸ್ ಎಲ್ಲ ಸರ್ 10 ಫೀಟ್ವರೆಗೂ ನಾವು ಟೈಲ್ಸ್ ಹಾಕಿದ್ದೀವಿ. ನಿಮಗೆ ಸರ್ ಇದು ಡೋರ್ ವಿತ್ ವಿಂಡೋ ಬರುತ್ತೆ ಸರ್. ನಿಮಗೆ ಇದೆಲ್ಲ SS ಹಾಕಿದ್ದೀವಿ ಸರ್. ಇದಕ್ಕೆ ನಮ್ಮದಕ್ಕಿಂತ ಸರ್ 35,000 ಎಕ್ಸ್ಟ್ರಾ ಆಗಿದೆ ಸರ್. ಇದು ಓನರ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಸರ್ ಈ ಡಿಸೈನ್ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಇದು ಫಸ್ಟ್ ಫ್ಲೋರಲ್ಲಿ ಸರ್ ಓನರ್ ಇರೋಕ್ಕೆ ಅಂತ ಮಾಡಿಕೊಟ್ಟಿರೋ ಮನೆ ಸರ್ ಇದು. ಇದು ಸರ್ ಫುಲ್ ಹಾಲ್ ಬರುತ್ತೆ. ನೀವು ಟಿವಿ ನೋಡಿರ್ಬೋದು. ಮತ್ತು ಇಲ್ಲಿ ಸರ್ ಡೈನಿಂಗ್ ಒಂದು ಆರ್ಚ್ ಮಾಡಿರೋದು ಸರ್. ಓನರ್ ಡಿಸೈನ್ ಕೊಟ್ಟಾದ್ಮೇಲೆ ಸರ್ ಎಲ್ಲ ಸೆಲೆಕ್ಟ್ ಮಾಡಿ ಈ ನಮ್ಗೆ ಇದೇ ಥರ ಬೇಕು ಅಂದಾಗ ಸರ್ ಈ ಥರ ಮಾಡಿಕೊಟ್ಟಿದ್ದೀವಿ ನಿಮಗೆ ಸರ್. ಬನ್ನಿ ಸರ್, ಇಲ್ಲಿ ದೇವ್ರ ಮನೆ ಸರ್. ದೇವ್ರ ಮನೆದು ಅಷ್ಟೇ ಸರ್. ಅವ್ರ ಓನರ್ಗೆ ಸರ್ 3 ಸ್ಟೆಪ್ ಬೇಕು ಅಂತ ಅವ್ರಿಗೆ ಕೇಳಿ ಸರ್ ಮಾಡಿಸ್ಕೊಂಡಿರೋದು. ಇದು ವಾಲ್ದು ಅಷ್ಟೇ ಸರ್. ಅವ್ರಿಗೆ ಯಾವ ರೀತಿ ಬೇಕು ಸರ್, ಅವ್ರು ಎಲ್ಲಿ ಚಾಯ್ಸ್ ಮಾಡಿರ್ತಾರೆ ಟೈಲ್ಸ್ ಅಂಗಡಿ ಅಲ್ಲೇ ಹೋಗಿ ಸರ್ ತರಿಸ್ಬಿಟ್ಟು ಇದು ಮಾಡಿಕೊಟ್ಟಿರೋದು. POP ಸರ್. POP ಕೇಳಿದ್ದಾರೆ. POP ಸರ್ ಎಲ್ಲ ಅಡಿಷನಲ್ ವರ್ಕ್ ಆಗಿದೆ ಸರ್. ಇನ್ನು ಕಿಚನ್ ಸರ್. ಕಿಚನ್ ಬಂದರೆ ಸರ್ ಇದು ಓಪನ್ ಕಿಚನ್ ಥರ ಇದೆ ಸರ್. ನಿಮಗೆ ಫುಲ್ ಇಂಟೀರಿಯರ್ ಎಲ್ಲ ರೆಡಿ ಇದೆ ಸರ್. ಓನರ್ ರಿಕ್ವೈರ್ಮೆಂಟ್ ಮೇಲೆ ಸರ್ ಅವ್ರು ಯಾವ ರೀತಿ ಕೇಳಿದರೆ ಆ ಥರ ಮಾಡಿಕೊಟ್ಟಿದ್ದೀವಿ ಸರ್. ಸಿಂಕು ಅಷ್ಟೇ ಸರ್. ನಮ್ಮ ಪ್ಯಾಕೇಜಲ್ಲಿ SS ಇದೆ. ಅವ್ರು ಗ್ರಾನೈಟ್ ಕೇಳಿದ್ರೆ ಸರ್ ಸಿಂಕ್ ಗ್ರಾನೈಟ್ ಮಾಡಿಕೊಟ್ಟಿರ್ತೀವಿ ಸರ್. ಮತ್ತೆ ಸರ್ ಕಿಚನ್ ಹತ್ರನೇ ನಾವು ಒಂದು ಸ್ಟೋರ್ ರೂಮ್ ಮಾಡಿಕೊಟ್ಟಿದ್ದೀವಿ ಸರ್. ನಿಮಗೆ ಇದು 6x4 ಬರುತ್ತೆ ಸರ್ ಸ್ಟೋರ್ ರೂಮು. ಇದಕ್ಕೆ ನಾವು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. ಮತ್ತೆ ನಾವು UPS ಪ್ರಾವಿಷನ್ ಇಲ್ಲೇ ಮಾಡ್ಕೊಟ್ಟಿದ್ದೀವಿ ಸರ್. ಸ್ಟೋರ್ ರೂಮಲ್ಲೇ ಮಾಡ್ಕೊಟ್ಟಿದ್ದೀವಿ ಜಾಗ ಇರೋದ್ರಿಂದ. ಮತ್ತು ಇಲ್ಲಿ 2 ಶೆಲ್ಫ್ ಅಡಿಷನಲ್ 2 ಶೆಲ್ಫ್ ಹಾಕಿ ಸರ್ ಮೇಲ್ಗಡೆಯಿಂದ ನಾವು L ಶೇಪಲ್ಲಿ ಸಜ್ಜೆ ಹಾಕಿದ್ದೀವಿ. ಕಿಚನ್ ಪಕ್ಕದಲ್ಲೇ ಸರ್ ಒಂದು ಯುಟಿಲಿಟಿ ಮಾಡಿಕೊಟ್ಟಿದ್ದೀವಿ. ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಇಲ್ಲಿ. ಈ ಹಾಲಲ್ಲಿ ಸರ್ ಇಂಟೀರಿಯರ್ POP ವರ್ಕ್ ನಡೀತಿದೆ. POP ವರ್ಕ್ ಆಗಿದೆ ಸರ್. ಇದು ಒಂದು ಬೆಡ್ರೂಮ್ ಸರ್. ಇಂಟೀರಿಯರ್ ಎಲ್ಲ ಆಗಿದೆ ಸರ್. ಇಲ್ಲಿ ಇದ್ರ ಮೇಲ್ಗಡೆ ಬಾತ್ರೂಮ್ ಎಲ್ಲ ಸ್ಟೋರ್ ಮಾಡೋಕ್ಕೋಸ್ಕರ ಇಲ್ಲಿ ಲಾಫ್ಟ್ ಹಾಕಿಬಿಟ್ಟಿದೆ ಸರ್. ಇದು ಈ ಗ್ಯಾಪ್ ಕವರ್ ಆಗಬೇಕು ಅಂತ. ಇದಾಗೆ ಸರ್ ಈ ಬೆಡ್ರೂಮ್ ಅಲ್ಲಿ ಸರ್ ಒಂದು ಡ್ರೆಸ್ಸಿಂಗ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಓಕೆ. ಅಂದ್ರೆ ಇದು ಜಾಗ ಕಮ್ಮಿ ಇರೋದ್ರಿಂದ ಸರ್ 4 ಫೀಟ್ ಜಾಗ ಇರೋದ್ರಿಂದ ಸರ್ ಇದು ವಾಲಲ್ಲೇ ಮಿರರ್ ತರ ಮಾಡ್ಕೊಟ್ಟಿದ್ದೀವಿ ಸರ್. ವಾಲಲ್ಲೇ ಮಿರರ್ ತರ ಮಾಡಿರೋದು. ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ಪಕ್ಕದ ರೂಮ್ ಸರ್. ಇಲ್ಲಿ ಕಾಮನ್ ಒಂದು ಬಾತ್ರೂಮ್ ಮಾಡಿದೀವಿ.
ಸ್ವಲ್ಪ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಸರ್ ಕಲ್ಲೇನ್ ಹಾಕಿದ್ರೆ ಫ್ಲೋರ್ಗೆ? ಸರ್ ಇಲ್ಲಿ ಸಾದ್ರಲ್ಲಿ ಹಾಕಿದೀವಿ ಸರ್. ಅದು ಮಾಮೂಲಿ ಟೈಲ್ಸ್ ಹಾಕೊಟ್ಟಿದ್ವಿ ಸರ್. ಇಲ್ಲಿ ಓನರ್ ರಿಕ್ವೈರ್ಮೆಂಟ್ ಸರ್. ಓಕೆ. ಸಾದ್ರಲ್ಲಿ ಟೈಲ್ಸ್ ಬೇಕು ಅಂತ, ಸಾದ್ರಲ್ಲಿ ಕಲ್ಲೇ ಬೇಕು ಅಂದಾಗ ಸರ್ ಇಲ್ಲಿ ಕಾಂಪ್ಲೆಕ್ಸ್ ಆದ್ರಲ್ಲಿ ಕಲ್ಲನ್ನೇ ಇದು ಮಾಡಿ. ಹೌದೌದು ಸರ್. ಇಲ್ಲಿ ಇದು ಸರ್ ಶೆಲ್ಫ್ ಮಾಡ್ಕೊಟ್ಟಿದ್ವಿ ಎರಡು ಓನರ್ ಕೇಳಿದ್ರಿಂದ ಸರ್. ಎರಡು ಶೆಲ್ಫ್ ಗ್ರಾನೈಟ್ ಇಂದ ಮಾಡಿರೋದು. ಗ್ರಾನೈಟ್ ಇಂದ ಮಾಡಿರೋದು. ವಾಲ್ ಮಿಕ್ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವ ಲೇಬರ್ ಏನ್ ತಗೊಂಡಿಲ್ಲ, ಬಟ್ ಸರ್ ಹಾಕೊಟ್ಟಿದೀವಿ. ಪೇಂಟಿಂಗ್ ಇರ್ಬೋದು ಸರ್, ಯಾವ್ದಕ್ಕೆ ಬೇರೆ ಲೇಬರ್ ತಂದಿಲ್ಲ ಸರ್. ಓಕೆ. POP ವರ್ಕ್ ಮತ್ತೆ ಇದೇನು ಅಡಿಷನಲ್ ವರ್ಕ್ ಅಂದ್ರೆ ಸರ್ ಲೈಟಿಂಗ್ ಬರುತ್ತೆ, POP ಬರುತ್ತೆ ಸರ್, ಫ್ಯಾನ್ ಬರುತ್ತೆ. ಓಕೆ. ಆ ರೋಪ್ ಲೈಟ್ ಎಲ್ಲ ಇದೆ ಸರ್. ಅದೆಲ್ಲ ಸರ್ ಓನರ್ ನಮ್ಗೆ ಕೊಡ್ಸಿದ್ದಾರೆ ಸರ್. ಅದು ಅಡ್ರೆಸ್ ಮಾಡ್ಕೊಟ್ಟಿದ್ದಾರೆ ಸರ್. ನಮ್ಮ ಕಡೆಯಿಂದ ನಮ್ಮ ಟೀಮ್ ಇಂದ ಸರ್ ನಾವು ಹಾಕಿಸ್ಕೊಟ್ಟಿದ್ವಿ. ಹಾಕ್ಸ್ಕೊಟ್ಟಿದ್ದೀರಾ? ಹೌದು. ಓಕೆ ಫೈನ್.
ಈ ಏನು ಇದು ಬಂದಿದೆ ಫಾಲ್ ಸೀಲಿಂಗ್ ಬಂದಿದೆ, ಹಾ, sir. ಏನು ಟಿವಿ ಯೂನಿಟ್ ಬಂದಿದೆ, ಇದರಲ್ಲಿ ಇನ್ನ ಮಲ್ಟಿಪಲ್ ಡಿಸೈನ್ಸ್ ಗಳೆಲ್ಲ ಅವೈಲೇಬಲ್ ಇದೆ ತಮ್ಮ ಹತ್ರ? ಸರ್ ಇದೆ ಸರ್. ಈಗ ಓನರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಸರ್ ಆ ತರ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಸೊ ಎಲ್ಲ ಕೊಡ್ತೀರಾ, ಅದ್ರಲ್ಲಿ ಯಾವ್ದು ಬೇಕು ಚೂಸ್ ಮಾಡ್ಬಿಟ್ಟು ಮಾಡೋದು ಸರ್. ಹೌದು ಸರ್. ಓಕೆ ಸರ್. ಸೊ ಸೈಡ್ ಅಲ್ಲಿ ಇದು ಲಿಂಕ್ಸ್ ಹಾಕಿದ್ದಾರಲ್ಲ, ಇದೇನಿದೆ ಸರ್ ಇದು ಸರ್ ಸೇಫ್ಟಿ ಗ್ರಿಲ್ ಇಲ್ಲ ಅಂದಾಗ ಸರ್ ನಾವು ಇದನ್ನ ಹಾಕೊಡ್ತೀವಿ ಸರ್. ಯಾಕೆಂದ್ರೆ ಸರ್ ಈ ಚಿಕ್ಕ ಮಕ್ಳು ಇರ್ಬೋದು, ಹೌದು. ಯಾರಾದ್ರು ಬಂದು ಸರ್ ಅಂದ್ರೆ ಹೈಟ್ ಸರ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಹೈಟ್ಗೋಸ್ಕರ ಸರ್ ಇದು ಮಾಡಿರ್ತೀವಿ, ಸೇಫ್ಟಿಗೋಸ್ಕರ. ಹಿಂಗ್ ಬರ್ತಿದ್ರೆ ಸರ್ ನೀವು ಹಿಂಗ್ ಕೈ ಇಟ್ಕೊಂಡು ಬರ್ಬೋದು ಸರ್. ಓಕೆ ಓಕೆ ಅದಕ್ಕೋಸ್ಕರ ಸರ್ ಇದನ್ನ ಹಾಕಿರ್ತೀವಿ. ಓಕೆ. ಮತ್ತೆ ವಯಸ್ಸಾದ್ರು ಬರ್ಬೇಕಾದ್ರೆ ಸರ್ ಕಷ್ಟ ಇರುತ್ತೆ, ವಾಲಲ್ಲಿ ಇಟ್ಕೊಂಬರಕ್ ಆಗಲ್ಲ ಸರ್. ಓಕೆ. ಅದಕ್ಕೋಸ್ಕರ ಸರ್ ಇದು ಸೇಫ್ಟಿಗೋಸ್ಕರ ಇದನ್ನ ನಾವು ಹಾಕಿರ್ತೀವಿ. ಇದನ್ನ ಮಾಡಿರೋದು. ಹಾಗೆ ಇಲ್ಲಿ ವಿಂಡೋಗೆಲ್ಲ ಬಾರ್ಡರ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಸರ್ 40 mm ನಾವು ಸರ್ ಥಿಕ್ನೆಸ್ ಗ್ರಾನೈಟ್ ಹಾಕಿದೀವಿ ಸರ್. ಗ್ರಾನೈಟ್ ಇದು? ಹೌದು ಸರ್, ಇದು ಗ್ರಾನೈಟ್ ಇದು. ಓಕೆ ಓಕೆ ಓಕೆ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್, ಲುಕ್ಗೋಸ್ಕರ ಇದು ಹಾಕಿರ್ತೀವಿ. ಲುಕ್ಗೋಸ್ಕರ ಈ ತರ ಮಾಡಿರೋದು ಆಕ್ಚುಲಿ. ಇದ್ರ ಮೇನ್ ಡೋರ್ಗೂ ಕೂಡ ಇದೇ ತರ ಮಾಡಿರೋದು ನೀವು? ಹೌದು ಸರ್. ಓಕೆ ಫೈನ್ ಸರ್. ಇದು ಎಷ್ಟು ಅಗಲ ಬರುತ್ತೆ? ಇಲ್ಲಿ ಎಷ್ಟು ಅಗಲ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲಿ ನಿಮಗೆ ಸರ್ 8 ಇಂಚ್ 9 ಇಂಚ್ ಬರುತ್ತೆ ಸರ್. ಇಲ್ಲಿ 9 ಇಂಚ್ ಅಂದ್ರೆ ನಾವು ಸರ್ ಈ ವಾಲಿಂದ ಸರ್ ನಮ್ಗೆ 1.5 ಇಂಚ್ ಜಾಸ್ತಿ ಔಟ್ ಸೈಡ್ ತಗೊಂಡಿರ್ತೀವಿ ಸರ್. ಹೊರಗಡೆ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀರಾ ಅಲ್ವಾ? ಹೌದು. ಫೈನ್ ಸರ್, ಕಂಟಿನ್ಯೂ ಮಾಡೋಣ ಹಾಗೆ. ಓಕೆ ಸರ್, ಬನ್ನಿ ಸರ್. ಸರ್ ಈ ಸ್ಟೆಪ್ಗಳ ಬಗ್ಗೆ ಹೇಳ್ಕೊಂಡು ಹೋಗ್ಬಿಡಿ ಸರ್. ಗ್ರೂ ಎಲ್ಲ ಮಾಡಿ. ಹೌದು ಸರ್, ಈ ಗ್ರೂ ಸರ್ ಗ್ರಿಪ್ಗೋಸ್ಕರ ಮಾಡಿದ್ವಿ ಸರ್ ಈ ಗ್ರೂ. ಓಕೆ. ಮಳೆ ರೋಸ್ ಎಚಿಂಗ್ ಎಲ್ಲ ಮಾಡಿದ್ದೀರಾ? ಹೌದು ಹೌದು ಸರ್. ಓಕೆ ಫೈನ್. ಸೊ ಇದು ಯಾವ ಫ್ಲೋರ್ ಇದೆ ಆಕ್ಚುಲಿ? ಸರ್ ಇದು ಸೆಕೆಂಡ್ ಫ್ಲೋರ್ ಸರ್. ಹಾ ಸರ್, ಇಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸರ್? ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸರ್ 1 BHK ಒಂದು ಮಾಡಿದೀವಿ ಸರ್. 2 BHK ಒಂದು ಮನೆ ಮಾಡಿದೀವಿ ಸರ್. ಇದು 1 BHK? ಇದು 1 BHK ಮನೆ ಸರ್. ಇದು ಸರ್ ಇದೆಲ್ಲ ಒಂದೇ ಯೂಸ್ ಮಾಡಿದೀವಿ ಸರ್. ಅಂದ್ರೆ ಇದು ಫಸ್ಟ್ ಸರ್ ರೈಟ್ ಸಾಲು ನಾವು ಫ್ರೇಮ್ ಯೂಸ್ ಮಾಡಿ ಸರ್. ಇದು ಓನರ್ ರಿಕ್ವೈರ್ಮೆಂಟ್ ಇಂದ ಸರ್ ಇದು ಒಂದೇ ಕೇಳಿದ್ರೆ ಒಂದೇದು ನಾವು. ಒಂದೇದು ಕಂಪ್ಲೀಟ್ ಡೋರ್ ಇದೆ? ಹೌದು ಸರ್, ಒಂದೇದು ಕಂಪ್ಲೀಟ್ ಡೋರ್ ಸರ್. ಸರಿ ಸರ್, ನೆಕ್ಸ್ಟ್ ಹೋಗ್ಬಿಡಿ ಸರ್. ಸೊ ಇದು ಒಂದೇದು ಆಕ್ಚುಲಿ ಬಜೆಟ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ? ಯಾವ ಬಜೆಟ್ ಸರ್ ನಮ್ದು ಏನಿದೆ ಸರ್ ಅದು ಅಮೌಂಟ್ ಸರ್ ಮುಂಚೆ ನಾವು ಕೊಟ್ಟಿದ್ದೀವಿ ಸರ್ 500 rupees ಅಥವಾ 700 rupees ನಮ್ದು ಏನಿರುತ್ತೆ ಸರ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿರ್ತೀವಿ. ಅದು ಅಂದ್ರೆ ಸರ್ ನಮ್ಮ 500 ಕಿಂತ 600 ಆಯ್ತು ಸರ್ 100 ರೂಪಾಯಿ ಆ ಓನರ್ ನಮಗೆ ಸರ್ ಕೊಡ್ತಾರೆ. ಅದು ಮುಂಚೆ ನಾವು ಮಾತಾಡಿಬಿಟ್ಟು ಸರ್ ನಾವು ಅದನ್ನ ಕ್ಲಿಯರ್ ಮಾಡ್ಕೊಟ್ಟಿರ್ತೀವಿ ಸರ್. ಕ್ಲಿಯರ್ ಮಾಡಿ ಬಿಟೆಗೆ ಟೀಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತಲ್ಲ? ಹೌದೌದು ಸರ್. ಓಕೆ ಸರ್, ಫ್ಲೋರ್ ಬಗ್ಗೆ ಫ್ಲೋರ್ ಇದೆ ಸರ್? ಫ್ಲೋರ್ಗೆ ಸರ್ ನಾವು 70 rupees ಗ್ರಾನೈಟ್ ಹಾಕಿದೀವಿ ಸರ್. ಇದು ಓಕೆ. 75 rupees ಗ್ರಾನೈಟ್ ಹಾಕಿದೀವಿ ಸರ್. ಓಕೆ ಓಕೆ ಸರ್. ಇಲ್ಲಿ ಹಾಗೆ ಕಂಟಿನ್ಯೂ ಮಾಡಿ ಸರ್. ಇಲ್ಲಿ ಸರ್ ನಿಮಗೆ ಒಂದು ಕಿಚನ್ ಸರ್ ಇರೋದ್ರಿಂದ ಸರ್ ಮನೆ ಬಂದು 1 BHK ಇರೋದ್ರಿಂದ ಇಲ್ಲೇ ಒಂದು ದೇವ್ರ ಮನೆ ಮಾಡಿದೀವಿ ಸಿಂಪಲ್ ಆಗಿ ಸರ್. ಸಿಂಪಲ್ ಆಗಿ ಮಾಡಿದ್ದೀರಾ? ಹೌದು ಸರ್. ಓಕೆ ಓಕೆ ಓಕೆ. ಮತ್ತೆ ಸರ್ ಒಂದು ಸಿಂಕ್ ಇದೆ. ಮತ್ತೆ ಸರ್ ಎಕ್ಸಾಸ್ಟ್ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದೀವಿ ಸರ್. ಓಕೆ. ಒಂದು ವಿಂಡೋ ಇಟ್ಟಿದೀವಿ ಸರ್ ಇಲ್ಲಿ. ಓಕೆ. ಇಲ್ಲಿ ಯಾವುದೇ ರೀತಿ ಸರ್ ಇಂಟೀರಿಯರ್ ಇಲ್ಲ ಸರ್ ಕಿಚನ್ ಅಲ್ಲಿ. ಇಂಟೀರಿಯರ್ ಮಾಡಿಲ್ಲ, ಈ ಕಡೆ ಲಾಫ್ಟ್ ಕೂಡ ಮಾಡ್ಕೊಟ್ಟಿದ್ದೀರಾ? ಹೌದು, ನಾವು ಬರೀ ಸಜ್ಜೆ ಹಾಕೊಟ್ಟಿದ್ದೀವಿ ಸರ್ ಎಲ್ ಶೇಪ್. ಓಕೆ. ಇದು ರೆಂಟ್ ಇರೋದ್ರಿಂದ ಸರ್ ನೆಕ್ಸ್ಟ್ ಸರ್ ಓನರ್ ರಿಕ್ವೈರ್ಮೆಂಟ್ ಯಾವ ತರ ಕೇಳ್ತಾರೆ ಮತ್ತೆ ಅದನ್ನ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಆ ಥರ ಮಾಡ್ಕೊಡ್ತೀರಾ? ಓಕೆ ಫೈನ್. ನೆಕ್ಸ್ಟ್ ಸರ್ ಬೆಡ್ರೂಮ್ ಸರ್. ಇದು ಇದರಲ್ಲಿ ಸರ್ ಒಂದು 4 feet 7 feet ಸರ್ ಒಂದು ವಾರ್ಡ್ರೂಮ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಮತ್ತೆ ಒಂದು ಸಜ್ಜೆ ಹಾಕೊಟ್ಟಿದ್ದೀವಿ ಸರ್. ಒಂದು ಸಜ್ಜೆ ಹಾಕಿದ್ದೀರಾ? ಹೌದು ಸರ್. ಇದು ವಿಂಡೋ ಎಷ್ಟು ಅಗಲ ಇದೆ ಆಕ್ಚುಲಿ ಇದು? ಸರ್ ಇದು ನಿಮಗೆ ವಿಂಡೋ ಸರ್ 4 ಅಡಿಗೆ ಸರ್ ಒಂದು 4.5 ಅಡಿ ಬರುತ್ತೆ ಸರ್. ಇದು 4x4.5. ವುಡ್ ಇದೆ ಆಕ್ಚುಲಿ? ಇದೆಲ್ಲ ವುಡ್ ಸರ್, ರೆಡ್ ಸಾಲ್ ಸರ್. ಇದೆಲ್ಲ ರೆಡ್ ಸಾಲಿಂದ ಮಾಡಿ? ಹೌದು ಸರ್. ಓಕೆ. ಹಾಗೆ ಇದು ಡೋರ್ ಬಗ್ಗೆ ಹೇಳ್ಬಿಡಿ ಹಾಗೆ ಸಂಬರ್ ಸರ್. ಡೋರು ಇದು ಸ್ಕಿನ್ ಡೋರ್ ಹಾಕಿರ್ತೀವಿ ಸರ್. ಇದು ಎನೆಮಲ್ ಪೇಂಟ್ ಸರ್ ಇದಕ್ಕೆ ಅಪ್ಲೈ ಮಾಡಿದ್ದೀವಿ ಸರ್. ಸ್ಕಿನ್ ಡೋರ್ ಫ್ಲಶ್ ಡೋರ್ ಅಲ್ಲ? ಹೌದು. ಓಕೆ ಫೈನ್ ಸರ್. ಸೊ ಇಲ್ಲಿ ಸ್ಟೋರೇಜ್ ಮಾಡಿ ಮೇಲ್ಗಡೆ ಸ್ಟೋರೇಜ್ ಮಾಡಿ. ಇಲ್ಲಿ ಬಾತ್ರೂಮ್ ಅನ್ನ ಕಂಟಿನ್ಯೂ ಮಾಡೋ ಬದಲು ಹೌದು ಸರ್ ಬಾತ್ರೂಮ್ ಅನ್ನ ಇಷ್ಟೇ ತಗೊಂಡ್ಬಿಟ್ಟು 7 feet ಸರ್ ನಾವು ಬಾತ್ರೂಮ್ ಕ್ಲೋಸ್ ಮಾಡಿ ಸರ್. ಅದ್ರ ಮೇಲ್ಗಡೆ ಸ್ಟೋರೇಜ್ ಮಾಡಿ. ಸ್ಟೋರೇಜ್ ಮಾಡಿದ್ದೀರಾ? ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಓಕೆ ಫೈನ್. ಈ ಡೋರ್ ಎಲ್ಲ ಸರ್ UPVC ಡೋರ್ ಯೂಸ್ ಮಾಡಿದ್ದೀವಿ. ಇದು UPVC ಡೋರ್? ವಾಸ್ಕಲ್ಲು ಮತ್ತೆ ಫ್ರೇಮ್ ಮತ್ತೆ ಸರ್ ಶಟರ್ 2 UPVC ಯೂಸ್ ಮಾಡಿದ್ದೀವಿ ಸರ್. UPVC ಯೂಸ್ ಮಾಡಿ ಸರ್. ಇದು ವಾಟರ್ ಪ್ರೂಫ್ ಆಗಿರುತ್ತಲ್ವ? ಹೌದು ಸರ್, ವಾಟರ್ ಪ್ರೂಫ್. ಓಕೆ ಫೈನ್ ಸರ್. ಸರ್ ಇಲ್ಲಿ ಸ್ವಲ್ಪ ಕ್ಲಾಡಿಂಗ್ ಬಗ್ಗೆ ಹೇಳಿ. ಇಲ್ಲಿ ಫ್ರಂಟ್ ಅಲ್ಲಿ ಕ್ಲಾಡಿಂಗ್ ಮಾಡಿದ್ದೀರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಲುಕ್ಗೋಸ್ಕರ ಸರ್ ಈ ಕಲರ್ ಹಾಕಿದ್ದೀವಿ ಸರ್. ಅಂದ್ರೆ ಒಂದು ಟೈಲ್ಸ್ ಬಿಟ್ಟು ಸರ್ ಸೆಂಟ್ರಲ್ಲಿ ಸರ್ ನೀವು 2 ಇಂಚ್ 3 ಇಂಚ್ ಸರ್ ಆ ತರ ಲುಕ್ಗೋಸ್ಕರ ಹಾಕಿದ್ದೀವಿ ಸರ್. ಇದು ಮಾಡಿ ಕಟಿಂಗ್ ಪೀಸ್ ಕೊಡಿ. ಹೌದು, ಕಟಿಂಗ್ ಪೀಸ್ ಬ್ಲಾಕ್ ಪೀಸ್. ಪಾರ್ಕಿಂಗ್ ಅಲ್ಲಿ ಹಿಂಗ್ ಮಾಡಿದ್ರೆ ಅದೇ ರೀತಿ ಸರ್ ಇಡೀ ಬಿಲ್ಡಿಂಗ್ ಇದೆ ಇದೇ ರೀತಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಾ? ಓಕೆ ಫೈನ್. ಇಲ್ಲಿ ಮೇಲ್ಗಡೆ ಸರ್ ನಾವು ಬರೀ 20 mm ಸರ್ ಇದು ವಿಂಡೋಗೆ ಸರ್ ಕವರ್ ಮಾಡ್ಕೊಟ್ಟಿದ್ದೀವಿ. ಕವರ್ ಇದು ಮಾಡ್ಕೊಟ್ಟಿದ್ದೀರಾ? ಓಕೆ ಫೈನ್. ಮತ್ತೆ ಸರ್ ಇನ್ನು 2 BHK ಸರ್ ಮೇನ್ ಡೋರ್ ಸೇಮ್ ಇದೆ ಸರ್. ಇದು ಕೂಡ ಒಂದೇನೇ ಇದೆ ಸರ್. ಸಾಲಿಡ್ ಡೋರ್ ಅಲ್ಲ? ಇಲ್ಲ ಸರ್, ಒಂದೇನೇ ಇದೆ ಸರ್. ಇದು ಅದೇ ಒಂದೇದು ಡೋರ್ ಇದೆ. ಹೌದು ಸರ್. ಇದು ಬಂದ್ಬಿಟ್ಟು ವಾಸ್ಕಲ್ಲು? ಅದು ಸರ್ ಮುಂಚೆ ನಾವು ರೆಡ್ ಸಾಲ್ ಹಾಕಿರೋದ್ರಿಂದ ಸರ್ ಲಾಸ್ಟ್ ಅಲ್ಲಿ ಸರ್ ಇದು ಒಂದೇ ಬೇಕು ಅಂತ ಕೇಳಿದಾಗ ಸರ್ ನಾವು ಒಂದೇ ಹಾಕೊಟ್ಟಿದ್ದೀವಿ. ಒಂದೇ ಹಾಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ಗ್ರಾನೈಟ್ ಬಾರ್ಡರ್ ಕೂಡ ಹೌದು ಸರ್. ಓಕೆ ಫೈನ್. ಇದು ನಮ್ಮ ಸ್ಕೋಪ್ ಅಲ್ಲಿ ಸರ್ ರೆಡ್ ಸಾಲ್ ಇತ್ತು ಸರ್. ಓಕೆ. ಶಟರ್ಸ್ ಮಾತ್ರ ಸರ್ ಓನರ್ ನಮಗೆ ಒಂದೇ ಬೇಕು ಅಂದಾಗ ಸರ್ ನಾವು ಹಾಕೊಟ್ಟಿದ್ದೀವಿ. ಆ ತರ ಇದು ಮಾಡ್ಕೊಟ್ಟಿದ್ದೀವಿ. ಹೌದು. ಓಕೆ ಫೈನ್ ಫೈನ್ ಫೈನ್. ಓಕೆ ಸರ್. ಇಲ್ಲಿ ಹೇಳಿ ಹಾಗಾದ್ರೆ ಇಲ್ಲಿ ಸರ್ ಹಾಲಲ್ಲಿ ಸರ್ ನಿಮ್ಗೊಂದು TV ಶೋಕೇಸ್ ಮಾಡಿದ್ದೀವಿ ಸರ್.
ಇದಕ್ಕೂ ಸರ್ ಓನರ್ ನಮ್ಮ ಸ್ಕೋಪಲ್ಲಿ ಇರಲ್ಲ ಸರ್, ಇದು ಇರುತ್ತೆ ಸರ್, ಮಾಡಿಸ್ಕೊಟ್ಟಿದ್ದೀವಿ. ತಗಲು ವೆಚ್ಚ ಎಲ್ಲ ಸರ್ ಓನರೇ ಕೊಟ್ಟಿದ್ದಾರೆ ಸರ್. ಇದು ಅವ್ರ ಖರ್ಚಿನ ಅವ್ರ ಖರ್ಚಿಂದಲೇ ನಾವು ಮಾಡ್ಕೊಟ್ಟಿದ್ದೀವಿ ಸರ್. ಒಂದು ಟಿವಿ ಯೂನಿಟ್ ಮಾಡಿದ್ದೀರಾ? ಹೌದು ಸರ್. ಫೈನ್ ಫೈನ್. ಮತ್ತೆ ಸರ್ ಹಾಲಲ್ಲಿ 2 ವಿಂಡೋ ಇಟ್ಟಿದ್ದೀವಿ ಸರ್, ಬೆಳಕು ಮತ್ತು ಗಾಳಿಗೋಸ್ಕರ ಸರ್. ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಇದು ಸರ್ ಬೆಡ್ರೂಮ್ ಸರ್. ಇದು ಬೆಡ್ರೂಮ್. ಇದೆ ಬೆಡ್ರೂಮ್ ಸರ್. ಇದರಲ್ಲಿ ಇಂಟೀರಿಯರ್ ಯಾವುದು ಇಲ್ಲ ಸರ್, ಒಂದು ಸಜ್ಜೆ ಕೊಟ್ಟಿದ್ದೀವಿ. ಬೆಡ್ರೂಮ್ ಎಷ್ಟು ಬರುತ್ತೆ ಸೈಜ್? ಸರ್ ನಿಮಗೆ ಇದು ಬಂದು ಸರ್ 10x12 ಬರುತ್ತೆ ಸರ್. 10x12 ಬರುತ್ತೆ? ಹೌದು ಸರ್. ಓಕೆ. ಇದರಲ್ಲಿ ನಾವು ಚಿಕ್ಕದಾಗಿ ಸರ್ ಸೆಂಟ್ರಲ್ ಒಂದು ದೇವ್ರ ಮನೆ ಮಾಡಿದ್ದೀವಿ ಸರ್. ಅದರಲ್ಲಿ ಓಕೆ ಓಕೆ. ಅಂದರೆ ಆಚೆ ಕಡೆ ಆ ಕಡೆ ಬನ್ನಿ ನೋಡ್ಬಿಡೋಣ. ಹೌದು. ಒಂದು ದೇವ್ರ ಮನೆ ಮಾಡಿದ್ದೀವಿ ಸರ್. ಓಕೆ ಓಕೆ. ಅದನ್ನೇ ಇಲ್ಲಿ ಕಟ್ ಮಾಡಿಬಿಟ್ಟು ದೇವ್ರ ಮನೆ ಮಾಡಿದ್ದೀವಿ ಸರ್. ದೇವ್ರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಇದು ಮಾಡಿದ್ದೀರಾ? ಹೌದು ಸರ್, ಚಿಕ್ಕದಾಗಿ ಒಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ಅದೊಂದು ಇಲ್ಲಿ ಬಳಸಿರುವಂತ ಟೈಲ್ಸ್ ಮತ್ತೆ ಗ್ರಾನೈಟ್ ಬಗ್ಗೆ ಹೇಳಿ ಸರ್. ಇದು ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಟೈಲ್ಸ್ ಸರ್ ನೀವು ಫಸ್ಟ್ ಫ್ಲೋರ್ ನೋಡಿದಂಗೆ ಸರ್ ಇದು 35 ರೂಪೀಸ್ 40 ರೂಪೀಸ್ ಇರುತ್ತೆ ಸರ್. ಓಕೆ ಓಕೆ. ನಮ್ಮ ಪ್ಯಾಕೇಜ್ ಅಲ್ಲಿ ಏನಿದೆ ಸರ್ ಆ ಇದರಲ್ಲಿ ನಾವು ಹೇಳಿ ಸರ್. ಹಾಗೆ ಸರ್ ಇದು ಬಂದು ಸರ್ ಡೋರು ಸರ್. ಯಾವ್ದು ಇದು ಡೋರ್ ಇದೆ ಆಕ್ಚುಲಿ? ನಾವು ಒಂದೇ ಡೋರ್ ಅಲ್ಲ ಸರ್, ಇದು ನಾವು ನಮ್ಮ ಸ್ಕೋಪಲ್ಲಿ ಏನಿತ್ತು ಸರ್ ಅದೇ ಡೋರ್ ಹಾಕಿದ್ದೀವಿ ಸರ್. ಯಾವ ಡೋರ್ ಸರ್ ಇದೆ ಆಕ್ಚುಲಿ? ಇದು ಪ್ಲಸ್ ಡೋರ್ ಸರ್. ಇದು ಪ್ಲಸ್ ಡೋರ್ ಆಯ್ತು? ಹೌದು ಸರ್. ಪ್ಲಸ್ ಡೋರ್ ಅಲ್ಲಿ ಸರ್ ನಾವು ಗ್ಲಾಸ್ ಎಚಿಂಗ್ ಎಲ್ಲ ಮಾಡಿಸಿ ಸರ್ ಹಾಕ್ಬಿಟ್ಟಿದ್ದೀವಿ ಸರ್. ಓ, ಇಲ್ಲಿ ಮಧ್ಯದಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಎಚಿಂಗ್ಸ್ ಎಲ್ಲ ಮಾಡಿದ್ದೀರಾ? ಹೌದು ಹೌದು ಸರ್. ಡಿಸೈನ್ಸ್ ತಂದಿದ್ದೀರಾ? ಹೌದು ಸರ್. ಓಕೆ ಫೈನ್ ಸರ್. ಸರ್ ನೆಕ್ಸ್ಟ್ ನೋಡ್ಬಿಡೋಣ. ಇನ್ನು ಇದು ಸರ್ ಸೆಕೆಂಡ್ ಫ್ಲೋರ್ 2 BHK ಅಲ್ಲಿ ಸರ್. ಇದು ಸರ್ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಸರ್ ಒಂದು ಕಬೋರ್ಡ್ ಮಾಡಿಸಿದ್ದೀವಿ ಸರ್. ಓಕೆ. ಮತ್ತೆ ಸರ್ ಇದಕ್ಕೂ ಒಂದು ದೊಡ್ಡ ವಿಂಡೋ ಇಟ್ಟಿದ್ದೀವಿ ಸರ್. ಓಕೆ. 2 ವೇ ಆಪ್ಷನ್ ಎಲ್ಲ ಇದೆ ಸರ್. ಮತ್ತೆ ಇದೇ ಇದರಲ್ಲಿ ಸರ್ ಇದು ವಾಷಿಂಗ್ ಮಿಷಿನ್ ಒಂದು ಅಡಿಷನಲ್ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ ಸರ್. ಒಂದು ಇನ್ಪುಟ್ ಒಂದು ಔಟ್ಪುಟ್ ಕೊಟ್ಟಿದ್ದೀವಿ ಸರ್. ಇಲ್ಲೇ ವಾಷಿಂಗ್ ಮಿಷಿನ್ ಇನ್ಪುಟ್ ಒಂದು ಔಟ್ಪುಟ್ ಕೊಟ್ಟಿದ್ದೀವಿ ಸರ್. ಓಕೆ 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 ಓಕೆ. ನಿಮಗೆ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ಸರ್. ಈ ಬಾತ್ರೂಮ್ ಅನ್ನು ಸರ್ UPVC ಫ್ರೇಮ್ ಮತ್ತೆ ಶಟರ್ಸ್ ಯೂಸ್ ಮಾಡಿದ್ದೀವಿ ಸರ್. ಮತ್ತೆ ಸರ್ ಇದಕ್ಕೆ ವಾಲ್ ಮಿಕ್ಸರ್ ಇರ್ಬೋದು ಸರ್, ಒಂದು ಕಮೋಡ್ ಇರ್ಬೋದು, ಮತ್ತೆ ಶವರ್ ಹಾಕೊಂಡಿದ್ದೀವಿ ಸರ್. ಗೀಸರ್ ಪೈಂಟ್ ಮಾಡಿಕೊಟ್ಟಿದ್ದೀವಿ. ಒಂದು ಎಕ್ಸಾಕ್ಟ್ ಒಂದು ಪ್ರಾವಿಷನ್ ಮಾಡಿರ್ತೀವಿ ಸರ್. ಮತ್ತೆ ಇದರಲ್ಲೂ ಸರ್ ನಾವು 2x2 ಸಾದ್ರಲ್ಲಿ ಮಾಡಿದ್ದೀವಿ. ಹೌದು ಸರ್. ಆಂಟಿ ಸ್ಕಿಡ್ ಕೂಡ ಯೂಸ್ ಮಾಡಿದ್ದೀವಿ. ಯೂಸ್ ಮಾಡಿದ್ದೀವಿ ಸೈಡ್ ಅಲ್ಲಿ ಬಾತ್ರೂಮ್ ಟೈಲ್ಸ್ 1x1.5 ಹೌದು ಸರ್ ಯೂಸ್ ಮಾಡಿದ್ದೀವಿ. UPVC ಡೋರ್ಗಳನ್ನು ಯೂಸ್. ಹೌದು ಸರ್. ಮತ್ತೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಸರ್. ಕಾಮನ್ ಬಾತ್ರೂಮ್ ಸರ್ ನಾವು ಇದು ಇಂಡಿಯನ್ನೇ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಸರ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ? ಓಕೆ. ಹಾಗೆ ಸೈಡ್ ಅಲ್ಲಿ ಒಂದು 2 ಶೆಲ್ಫ್ ಹಾಕೊಂಡಿದ್ದೀವಿ ಸರ್. ಸೆಂಟ್ರಲ್ಲಿ ಒಂದು ಸಾದ್ರಲ್ಲಿ ಪೀಸ್ ಹಾಕೊಂಡಿದ್ದೀವಿ. ಹೌದು ಸರ್. ಮತ್ತೆ ಮೇಲ್ಗಡೆ ಸರ್ ಇದು ಸ್ಟೋರೇಜ್ ತರ ಕೇಳಿದ್ದಾರೆ ಸರ್. ಸ್ಟೋರೇಜ್ ಮಾಡಿದ್ದೀರಾ? 7 ಫೀಟ್ಗೆ ಎಂಡ್ ಮಾಡಿಬಿಟ್ಟು ಇಲ್ಲಿ ಸ್ಟೋರೇಜ್ ಮಾಡಿರ್ತೀವಿ ಸರ್. 3 ಓಕೆ 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 ಓಕೆ. ಬಾತ್ರೂಮ್ ಸ್ವಲ್ಪ ಹೈಟ್ ಮಾಡಿದ್ದೀರಾ? ಹೌದು ಸರ್. ಹೌದು ಹೌದು. ಮತ್ತೆ ಇನ್ನು ಕಿಚನ್ ಸರ್. ಇನ್ನು ಕಿಚನ್ ಅಲ್ಲಿ ಸರ್ ಎಲ್ಲ ಕಡೆ SS ನಮ್ಮ ಇದರಲ್ಲಿ ಇರುತ್ತೆ ಸರ್. ಅವರು ಕೇಳಿರುತ್ತೆ ಸರ್, ನಾವು ಗ್ರಾನೈಟ್ ಹಾಕ್ಕೊಟ್ಟಿದ್ದೀವಿ. ಗ್ರಾನೈಟ್ ಸಿಂಕೆ ಮಾಡ್ಕೊಟ್ಟಿದ್ದೀವಿ ಸರ್. ಇನ್ನು ಬರೀ ಇದು ಲಾಫ್ಟ್ ಮಾಡಿಸಿದ್ದಾರೆ ಸರ್ ಅಷ್ಟೇ, ಬೇರೆ ಇನ್ನೇನಿದೆ ಸ್ಟೋರೇಜ್ಗೋಸ್ಕರ ಇದೆ. ಜಸ್ಟ್ ಲಾಫ್ಟ್ ಕೂಡ ಬರೀ ಲಾಫ್ಟ್ ಮಾಡಿಸ್ಕೊಟ್ಟಿದ್ದೀವಿ. ಇದ್ರ ಒಳಗಡೆ ಇದು ಬಂದಿದೆ ಒಂದು ಸರ್ ನಮ್ಮ ಕಡೆಯಿಂದ ಇದೊಂದು ಗ್ರಾನೈಟ್ ಹಾಕ್ಕೊಟ್ಟಿದ್ದೀವಿ ಸರ್. ಪೀಸ್ ಹಾಕ್ಕೊಟ್ಟಿದ್ದೀರಾ? ಹೌದು ಸರ್. ಶೆಲ್ಫ್ಗೋಸ್ಕರ ಕಂಪ್ಲೀಟ್ ಲಾಫ್ಟ್ ಮಾಡ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಲಾಫ್ಟ್ ಮಾಡ್ಸಿರೋದು ಸರ್. ಸೊ ಇಲ್ಲೊಂದು ಹಾಗೆ ಒಂದು ಇದು ಕೊಟ್ಟಿದ್ದೀರಾ? ಶೆಲ್ಫ್ ಕೊಟ್ಟಿದ್ದೀರಾ? ಓಕೆ. ಇನ್ನು ಎಕ್ಸಾಕ್ಟ್ ಫ್ಯಾನ್ ಸರ್ ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಡನ್. ಫ್ಲೋರಲ್ಲಿ ಸರ್ ನಮಗೆ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಸರ್ ಒಂದು ರೂಮ್ ಕೇಳಿದ್ರು, ದೊಡ್ಡದೊಂದು ರೂಮು. ಓಕೆ. ಅವರು ಬೇಸಿಕ್ ಟೀಚರ್ ಇರೋದ್ರಿಂದ ಸರ್ ಟ್ಯೂಷನ್ಗೆ ಇರ್ಬೋದು, ಬೇರೆ ರೀತಿ ಫಂಕ್ಷನ್ ಆದಾಗೂ ಸರ್ ಕಂಪ್ಲೀಟ್ ಆಗಿ ಒಂದು ರೂಮ್ ಮಾಡ್ಬಿಟ್ಟಿದ್ದೀರಾ? ಹೌದು. ಸರ್ ಇದ್ರ ಸೈಜ್ ಹೇಳಿ, ಏನ್ ಸೈಜ್ ಇದೆ ಸರ್? ನಿಮಗೆ ಇದು ಬಂದು ಸರ್ ಹಿಂಗೆ 15 ಬರುತ್ತೆ. ಈ ಲೆಂತ್ ಬಂದು ಸರ್ 15x20 ಬರುತ್ತೆ ಸರ್. 15x20 ಬರ್ತಾ ಇದೆ ಇದು? ಹೌದು ಸರ್. ಓಕೆ. ಕಂಪ್ಲೀಟ್ ಅಲ್ಲೊಂದು ಸಜ್ಜಾ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಓಕೆ ಓಕೆ ಓಕೆ. ಕಂಪ್ಲೀಟ್ ಎಂಪ್ಟಿ ರೂಮ್ ಮಾಡಿದ್ದೀರಲ್ವಾ? ಹೌದು ಸರ್. ಸೊ ಇಲ್ಲೊಂದು ಸ್ಟಡಿ ಇದು ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಇದು ಗ್ರಾನೈಟ್ ಅಲ್ಲಿ ಮಾಡಿರೋದು? ಗ್ರಾನೈಟ್ ಅಲ್ಲಿ ಮಾಡಿರೋದು ಸರ್. ಗ್ರಾನೈಟ್ ಪೀಸ್ ಮಾಡಿ ಮಧ್ಯದಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ. ಅವ್ರು ಟೀಚರ್ ಇರೋದ್ರಿಂದ ಸರ್ ಬುಕ್ಸ್ ಏನಾದ್ರು ಇಟ್ಕೊಳ್ಬೇಕು ಅಥವಾ ನೆಕ್ಸ್ಟ್ ಸರ್ ಟ್ಯೂಷನ್ ಏನಾದ್ರು ಮಾಡ್ಬೇಕು ಅಂದ್ರೆ ಸರ್ ಈ ರೂಮ್ ಯೂಸ್ ಮಾಡ್ಕೊಳ್ತೀವಿ, ಮಾಡ್ಕೊಂತಾರೆ ಸರ್. ಓಕೆ ಓಕೆ ಓಕೆ. ಸೊ ಕಂಪ್ಲೀಟ್ ಆಗಿ ಈ ತರ ಹೌದು ಸರ್. ಇದಕ್ಕೂ ಸರ್ 4 ವಿಂಡೋ ಕೊಟ್ಟಿದ್ದೀವಿ ಸರ್ ಬೆಳಕಿಗೋಸ್ಕರ. ಕಂಪ್ಲೀಟ್ ಬೆಳಕು ಬರಲಿ ಅಂತ ಕೂಡ 4 ವಿಂಡೋ ಕೊಟ್ಟಿದ್ದೀರಾ? ಎಲ್ಲ ವುಡನ್ ವಿಂಡೋಸ್ ಅಲ್ಲ? ಎಲ್ಲ ವುಡನ್ ವಿಂಡೋಸ್ ಸರ್. ಓಕೆ ಓಕೆ. ಆ ವುಡನ್ ವಿಂಡೋದು ಸರ್ ನಮ್ದು UPVC ಇರುತ್ತೆ ಸರ್. ಆ ವುಡನ್ ವಿಂಡೋಗೆ ಸರ್ ಹತ್ತತ್ರ ಸರ್ ನಮ್ದು ಇದು 1,50,000 ವರೆಗೆ ಎಕ್ಸ್ಟ್ರಾ ಆಗಿದೆ ಸರ್. ಅದನ್ನ ಸರ್ ಓನರ್ ಪೇ ಮಾಡಿದ್ದಾರೆ ಸರ್. ಓನರ್ ಪೇ ಮಾಡಿದ್ದಾರೆ. ವುಡನ್ ಬೇಕು ಅಂತ ಹೇಳಿ? ವುಡನ್ ಬೇಕು ಅಂತ ಸರ್. ಓಕೆ ಓಕೆ. ಬನ್ನಿ ಹಾಗೆ ಟೆರಸ್ ನೋಡ್ಬಿಡೋಣ. ಮತ್ತೆ ಸರ್ ಇಲ್ಲಿ ಔಟ್ ಸೈಡ್ ಒಂದು ಟಾಯ್ಲೆಟ್ ಮಾಡಿದ್ದೀವಿ ಸರ್.
ಓಕೆ. ಇಲ್ಲೂ ನಾವು ಒಂದು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದ್ದೀವಿ ಸರ್. ಇದು ವಾಷಿಂಗ್ ಮಿಷಿನ್ ಪ್ರಾವಿಷನ್. ಹೌದು ಸರ್. Okay. ಅದು ಔಟ್ಪುಟ್ ಮಾಡಿದ್ದೀವಿ ಸರ್. ಇಲ್ಲಿ ವಾಟರ್ ಇನ್ಪುಟ್ ಮಾಡ್ಕೊಟ್ಟಿದ್ದೀವಿ. ಔಟ್ಪುಟ್ ಕೊಟ್ಟಿದ್ದೀರಾ, ಇಲ್ಲಿ ಇನ್ಪುಟ್ ಕೊಟ್ಟಿದ್ದೀರಾ. ಸೊ ಹಾಗೆ ಇಲ್ಲಿ ಬಟ್ಟೆ ತೊಳೆಯೋಕೆ ಒಂದು ಇದು ಪ್ರಾವಿಷನ್ ಮಾಡಿದ್ದೀವಿ ಸರ್. ಮತ್ತೆ ಇದು ವಾಲ್ ನೆನಿಬಾರ್ದು ಅಂದ್ಬಿಟ್ಟು ಸರ್ ಟೈಲ್ಸ್ ಹಾಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದ್ದೀರಾ. ಹೌದು ಸರ್. ಸೊ ಇದು ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದಿದೆ ಸರ್? ಇದೆಲ್ಲ ಸರ್ ನಾವು ಆಶೀರ್ವಾದ ಯೂಸ್ ಮಾಡಿದ್ದೀವಿ. ಆಶೀರ್ವಾದ್ ಯೂಸ್ ಮಾಡಿದ್ದೀರಾ. ಹೌದೌದು. ಓಕೆ ಓಕೆ ಓಕೆ. ಪೈಪ್ ಎಲ್ಲ ಸರ್ ಆಶೀರ್ವಾದ ಯೂಸ್ ಮಾಡಿದ್ದೀವಿ. ಸರಿ, ಹಾಗೆ ಬಟ್ಟೆ ಒಣಸೋಕೆ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ. ಹೌದು ಸರ್. ಅದು ಯು ಶೇಪ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್. ಇದು ನೀವೇ ಮಾಡ್ಕೊಟ್ಟಿರೋದು. ಹೌದು, ನಾವೇ ಮಾಡ್ಕೊಟ್ಟಿರೋದು ಸರ್. ಸೊ ಇಲ್ಲಿ 5 ಲೈನ್ಸ್ ಬಂದಿದೆ, ಇನ್ನ ಬೇಕಾದ್ರೆ ಎಕ್ಸ್ಟ್ರಾ ಹಾಕೊಬಹುದು. ಎಷ್ಟು ಬೇಕಾದ್ರೂ ಹಾಕೋಬಹುದು ಸರ್. ನೀವು 10 ಲೈನ್ ವರೆಗೂ ನಾವು ಸರ್ ಪ್ರಾವಿಷನ್ ಮಾಡ್ಕೊಟ್ಟಿರ್ತೀವಿ. 10 ಲೈನ್ಸ್ ಪ್ರಾವಿಷನ್ ಬಂದಿದೆ ಇದು. ಹೌದು ಸರ್. ನೀವೇ ಮಾಡ್ಕೊಟ್ಟಿರೋದು. ನಾವೇ ಮಾಡ್ಕೊಟ್ಟಿರೋದು ಸರ್. ಓಕೆ ಓಕೆ ಓಕೆ. ಸೊ ಕಾಲಮ್ಸ್ ಅನ್ನ ಇಲ್ಲಿಗೆ ಎಂಡ್ ಮಾಡಿದ್ದೀವಿ ಸರ್. ನೆಕ್ಸ್ಟ್ ಸರ್ ಇಲ್ಲಿ ಏನಾದ್ರು ಶೀಟ್ ಏನೋ ಹಾಕಬೇಕಂದ್ರೆ ಸರ್ ಇದ್ರ ಮೇಲೆ ಸರ್ ನಾವು ಮೌಂಟಿಂಗ್ ಮಾಡ್ಕೊಂಡು ಸರ್ ಹಾಕಂತಾರೆ ಸರ್. ಶೀಟ್ಸ್ ಎಲ್ಲ ಹಾಕೋದಿದ್ರೆ ಇದ್ರ ಮೇಲೆ ಮೌಂಟ್ ಮಾಡ್ಕೊಬೋದು ಸರ್. ಓಕೆ ಫೈನ್. ನಾವು UPC ಫ್ರೇಮ್ ಮತ್ತೆ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲೊಂದು ಬಾತ್ರೂಮ್ ಕೊಟ್ಟಿದ್ದೀವಿ ಸರ್. ನಾವು ಏನ್ ಕೆಳಗಡೆ ಯಾವ ರೀತಿ ಪ್ರಾವಿಷನ್ ಮಾಡಿದ್ದೀವಿ ಸೇಮ್ ಪ್ರಾವಿಷನ್ ಸ್ಮಾಲ್ ಬಾತ್ರೂಮ್ ಅನ್ನ ರೆಡಿ ಹೌದು ಸರ್. ಕಾಮನ್ ಯೂಸ್ ಗೋಸ್ಕರ. ಹೌದೌದು ಸರ್. ಓಕೆ. ಈಗ ರೆಂಟ್ ಇರೋದ್ರಿಂದ ಸರ್ ಇಲ್ಲಿ ಬಟ್ಟೆ ತೊಳಿತಾ ಇರ್ತಾರೆ. ಅವ್ರು ಕೆಳಗಡೆ ಹೋಗಲ್ಲ ಸರ್. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆನೆ ಒಂದು ನಾವು ಮಾಡ್ಕೊಂಡು ಒಂದು ಬಾತ್ರೂಮ್ ಅನ್ನ ಇದು ಪ್ರೊವೈಡ್ ಮಾಡಿ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ ಸರ್. ಸ್ವಲ್ಪ ಸರ್ ನಾವು ಕೆಳಗಡೆ ನೋಡಿದಂಗೆ ಸರ್ ರೂಮ್ ಮೇಲ್ಗಡೆ ಇದು ರೂಫ್ ಸರ್. ಇಲ್ಲಿ ಸರ್ ಒಂದು ಸೋಲಾರ್ ಪ್ರಾವಿಷನ್ ಮಾಡಿದೀವಿ ಸರ್. ಓಕೆ. ಇದು ಸರ್ ಸೋಲಾರ್ ಬಂದು ಸರ್ ನಮ್ಮ ಇದು ಪ್ರೀಮಿಯಂ ನಮ್ಮ ಪ್ಯಾಕೇಜ್ ಅಲ್ಲಿ ಇರಲ್ಲ ಸರ್. ಇದು ಓನರ್ ಪ್ಯಾಕೇಜ್ ಅಲ್ಲಿ ಇರುತ್ತೆ. ಓಕೆ. ಅವ್ರು ಕೊಡ್ಸಿರೋದ್ರಿಂದ ಸರ್ ನಾವು ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದೀವಿ ಸರ್. ಒಂದು ಪೈಪಿಂಗ್ ಲೈನ್ ಇರ್ಬೋದು, ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು. ಓಕೆ. ಮತ್ತೆ ಪೈಪ್ ಎಲ್ಲ ಸರ್ ಓನರೇ ಕೊಡ್ಸಿರ್ತಾರೆ ಸರ್. ಇವೆಲ್ಲ ಅವರೇ ಕೊಡ್ಸಿದ್ದಾರೆ. ಹೌದು ಸರ್. ಜಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ್ದೀರಾ. ಹೌದೌದು ಸರ್. ಹಾಗೆ ಟ್ಯಾಂಕ್ ಬಗ್ಗೆ ಟ್ಯಾಂಕ್ ಸರ್ ನಮ್ಮ ಕಡೆಯಿಂದ ಸರ್ 1000 ಲೀಟರ್ ಇರುತ್ತೆ ಸರ್. ಓಕೆ. ನೆಕ್ಸ್ಟ್ ಸರ್ ಇಲ್ಲಿ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ 1500 ನಾವು ಹಾಕೊಟ್ಟಿದ್ದೀವಿ ಸರ್. ಅವ್ರ ಓನರ್ ರಿಕ್ವೈರ್ಮೆಂಟ್ ಗೋಸ್ಕರ ಇದು ಮಾಡ್ಕೊಟ್ಟು. ಹೌದೌದು ಸರ್. ಮತ್ತೆ ಸರ್ ಇಲ್ಲಿ ಟ್ಯಾಂಕ್ ರೂಮ್ ಅಂತ ಸರ್ ನಾವು ಒಂದು 6x8 ಮಾಡ್ಕೊಟ್ಟಿದ್ದೀವಿ ಸರ್. ಟ್ಯಾಂಕ್ ರೂಮ್ ಇದೆ. ಟ್ಯಾಂಕ್ ರೂಮ್ ಸರ್. ಮತ್ತೆ ಅವ್ರ ಮೇಲ್ಗಡೆ ಸ್ಟೋರೇಜ್ ಮಾಡ್ಕೊಬಹುದು ಸರ್. ಇದನ್ನ ನಾವು ಸರ್ RCC ರೂಫ್ ಮಾಡ್ಕೊಟ್ಟಿರ್ತೀವಿ ಸರ್. ಓಕೆ ಓಕೆ ಓಕೆ. ಈ ಕೆಳಗಡೆ ಸರ್ ಇವ್ರು ಸ್ಟೋರೇಜ್ ಮಾಡ್ಕೊಬಹುದು ಸರ್. ಸ್ಟೋರೇಜ್ ಮಾಡ್ಕೋದು ಮೇಲ್ಗಡೆ ಇದು ಮಾಡ್ಕೊಬಹುದು ಸರ್. ಈ ಏಣಿ ಎಲ್ಲ ನೀವೇ ಪ್ರೊವೈಡ್ ಸರ್. ಹೌದು ಸರ್. ಏನಿನ್ನು ನಾವು 8 ಫೀಟ್ ಸರ್ ನಾವೇ ಪ್ರಾವಿಷನ್ ಮಾಡ್ಕೊಟ್ಟಿವಿ ಸರ್. 8 ಫೀಟ್ ನೀವೇ ಕೊಟ್ಟು ನಾವೇ ಕೊಟ್ಟು